ಇವತ್ತು ಫಸ್ಟ್ ಟರ್ಮ್ ಎಕ್ಸಾಮಿನೇಷನ್ ರಿಸಲ್ಟ್ ಬಂದಿದೆ. ಪ್ರತಿಯೊಂದಕ್ಕೂ ವೆರೈಟಿ ವೆರೈಟಿ ಅಂತ ಹೇಳೋ ಪ್ರಿನ್ಸಿಪಲ್ ಈ ಫಂಕ್ಷನ್ ಅಲ್ಲಿ ವೆರೈಟಿಯಾಗಿ ಏನ್ ಮಾತಾಡ್ತಾರೆ ಅಂತ ನೋಡೋಣ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ವರ್ಷ ನಮ್ಮ ಕಾಲೇಜಿನ ಬೆಸ್ಟ್ ಸ್ಟೂಡೆಂಟ್ಗೆ ವೆರೈಟಿಯಾಗಿ ಸನ್ಮಾನ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಬೆಳಗಿನ ಜಾವ ಒಂದು ಒಳ್ಳೆ ಐಡಿಯಾ ಹೊಳಿತು. ಸಾಮಾನ್ಯವಾಗಿ ಕಾಲೇಜಲ್ಲಿ ರ್ಯಾಂಕ್ ಬಂದಿರೋ ವಿದ್ಯಾರ್ಥಿಗಳಿಗೆ ರಾಜಕೀಯ ವ್ಯಕ್ತಿಗಳಿಂದ ಸನ್ಮಾನ ಮಾಡಿಸ್ತಾರೆ. ಇದು ಮಾಮೂಲು ರೊಟೀನ್. ಆದ್ರೆ ಹಾಲಿವುಡ್ ಅಲ್ಲಿ ಬೆಸ್ಟ್ ಡೈರೆಕ್ಟರ್ ಬೆಸ್ಟ್ ಆಕ್ಟರ್ ನ ಸೆಲೆಕ್ಟ್ ಮಾಡೋ ಹಾಗೆ ವರ್ಸ್ಟ್ ಡೈರೆಕ್ಟರ್ ವರ್ಸ್ಟ್ ಆಕ್ಟರ್ ಸೆಲೆಕ್ಟ್ ಮಾಡ್ತಾರೆ. ಹಾಗೇನೆ ನಾನು ಈ ವರ್ಷ ನಮ್ಮ ಕಾಲೇಜಲ್ಲಿ ಬೆಸ್ಟ್ ಸ್ಟೂಡೆಂಟ್ ನ ಸೆಲೆಕ್ಟ್ ಮಾಡೋ ಹಾಗೆ ವರ್ಸ್ಟ್ ಸ್ಟೂಡೆಂಟ್ಸ್ ಸೆಲೆಕ್ಟ್ ಮಾಡಿದ್ವಿ. ಈಗ ವರ್ಸ್ಟ್ ಸ್ಟೂಡೆಂಟ್ಸ್ ಕೈಲಿ ಬೆಸ್ಟ್ ಸ್ಟೂಡೆಂಟ್ಸ್ಗೆ ಶೀಲ್ಡ್ ಕೊಡಿಸ್ಬೇಕು ಅಂತ ವೆರೈಟಿ ಆಗಿ ಡಿಸೈಡ್ ಮಾಡಿದ್ದೀನಿ. ನಮ್ಮ ಕಾಲೇಜಲ್ಲಿ 98% ತಗೊಂಡ್ರು ಬೆಸ್ಟ್ ಸ್ಟೂಡೆಂಟ್ ನಂದಿನಿ. ಸೈಲೆಂಟ್ ಮಾಡಲ್ ಇತ್ತು ಅನ್ಕೊಂಡ್ಬಿಟ್ಟೆ ಸರ್. ಹೊಡಿರಪ್ಪ ಹೊಡಿರಿ. ಕ್ಲಾಸ್ ಇದ್ದಾಗ ಬಂಕ್ ಹೊಡಿತೀರಾ, ಹುಡುಗಿರ್ ನೋಡಿದ್ರೆ ಕಣ್ಣು ಹೊಡಿತೀರಾ, ಎಕ್ಸಾಮ್ ಅಲ್ಲಿ ಕಾಪಿ ಹೊಡಿತೀರಾ, ಕೊನೆಗೆ ಡುಮ್ಕಿ ಹೊಡಿತೀರಾ. ಎಲ್ಲಾ ಸಬ್ಜೆಕ್ಟ್ ಸೇರಿ 10 ಮಾರ್ಕ್ಸ್ ತಗೊಂಡ್ರು ಕೃಷ್ಣ, 12 ಮಾರ್ಕ್ಸ್ ತಗೊಂಡ್ರು ಮಣಿಕಂಠ, 13 ಮಾರ್ಕ್ಸ್ ತಗೊಂಡ್ರು ಶ್ರೀಧರ ಮತ್ತು 16 ಮಾರ್ಕ್ಸ್ ತಗೊಂಡ್ರು ಜಗದೀಶ. ವರ್ಸ್ಟ್ ಸ್ಟೂಡೆಂಟ್ಸ್ ಆಫ್ ದಿ ಇಯರ್ ಎದ್ದೇಳ್ರಪ್ಪ. ಮಹಾನ್ ಭಾವ್ರ ಏನ್ ಅಲ್ಲೇ ನಿಂತ್ಬಿಟ್ರಲ್ಲ. ಈಗ ಮಾರ್ಕ್ಸ್ ತಗೊಳ್ಳಿಲ್ಲ ಅಂತ ಯೋಚನೆ ಮಾಡಿದ್ರೆ ಏನ್ ಬಂತು? ಮೇಲ್ ಬಂದು ಎಲ್ರಿಗೂ ನಿಮ್ ಮುಸುಡಿ ತೋರ್ಸ್ರಿ, ಎಲ್ರಿಗೂ ಒಂದು ಇನ್ಸ್ಪಿರೇಷನ್ ಸಿಗ್ಲಿ ನಾವು ಏನು ಮಾಡಬಾರ್ದು ಅಂತ. ಕ್ಲಾಪ್ಸ್ ಹೊಡಿಯೋದಾಕೋ? ಯಾವ್ದು ಕ್ಲಾಪ್ಸ್ ಹೊಡಿಬೇಕು ಯಾವ್ದು ಹೊಡಿಬಾರ್ದು ಅಂತ ಗೊತ್ತಿಲ್ಲದೆ ಇರೋ ದಡ್ಡ ನನ್ ಮಕ್ಳ ಜೊತೆ ಓದ್ತಿದೀವಲ್ಲ, ಮೊದಲು ನಾವು ಹೊಡ್ಕೊಂಡ್ಬಂದ್ವಿ. ಬಂದ್ರಪ್ಪ ಬನ್ರಿ. ಬರ್ತೀವಿ ಸರ್, ಬರ್ದಾರಕ್ಕಾಗತ್ತಾ? ಬಂದ್ರ ಈಗ ಈ ವರ್ಸ್ಟ್ ಸ್ಟೂಡೆಂಟ್ಸ್ ಬೆಸ್ಟ್ ಸ್ಟೂಡೆಂಟ್ಸ್ಗೆ ಶೀಲ್ಡ್ ಅನ್ನು ಕೊಟ್ಟು ಸನ್ಮಾನ ಮಾಡ್ತಾರೆ. ಸಾಕು, ಶೀಲ್ಡ್ ತಗೋ ತಗೋ. ಅಯ್ಯ, ನೀವು 4 ಜನ ಅಪ್ರತಿಮ ಪ್ರತಿಭಾವಂತರಿದ್ದೀರಲ್ಲ, ನಾಳೆ ನಿಮಗೆ ಜನ್ಮ ಕೊಟ್ಟ ಆ ಪ್ರತಿಭಾವಂತನ ಕಾಲೇಜಿಗೆ ಕರ್ಕೊಂಡ್ಬರ್ಬೇಕು. ನಾನು ಅವ್ರಿಗೆ ಅಡ್ವೈಸ್ ಮಾಡ್ಬೇಕು. ಇಟ್ಸ್ ನಾಟ್ ಮೈ ರಿಕ್ವೆಸ್ಟ್, ಇಟ್ಸ್ ಅ ವಾರ್ನಿಂಗ್. ಓದೋದಂದ್ರೆ ಏನ್ ಬರ್ಗಾರ ತಿನ್ನಕ್ಕೆ ಇಲ್ಲ ರನ್ನಿಂಗ್ ರೇಸ್ ಓಡಕ್ಕೆ? ಆ ಭಗವಂತ ಕೊಡ್ಬೇಕು, ನಮಗ್ ಬರ್ಬೇಕು. ಅವ್ನ್ ಕೊಡ್ಲಿಲ್ಲ, ನಮಗ್ ಬರ್ಲಿಲ್ಲ, ನಮ್ಮನ್ನೇನೋ ಮಾಡುವಂತ್ಯಾ? ಅದಿರ್ಲಿ, ನಾನ್ ವರ್ಸ್ಟ್ ಸ್ಟೂಡೆಂಟ್ ಅಂತ ನಮ್ಮ ಅಪ್ಪಂಗ್ ಗೊತ್ತಾದ್ರೆ ನಿನ್ನಿಂದಾನೇ ಅವನು ಫೇಲ್ ಆಗಿದ್ದು. ಇವತ್ತು ನಿಮ್ಮಪ್ಪನಾದ್ರೂ ವಾಸಿ ಕಣೋ, ಬೆಲ್ಟ್ ತಗೊಂಡ್ ಹೊಡಿತಾನೆ. ನಮ್ಮಪ್ಪ ಬೆಲ್ಟ್ ನ ಕತ್ತಿಗೆ ಹಾಕ್ಬಿಡ್ತಾನೆ. ಕತ್ತೆ ನನ್ನ ಮಗನೇ, ನಿನ್ ಓದಕ್ಕಂತ ಯೋಗ್ಯತೆ ಇಲ್ಲ, ಈ ಕೆಲಸ ಮಾಡಕ್ಕೆಲ್ಲ. ಕೃಷ್ಣ, ನಿನ್ ಕತೆ ಏನೋ ನೋಡೋಣ. ಅಪ್ಪ ಪ್ರಿನ್ಸಿಪಲ್ ನಿಮ್ಮನ್ನ ನೋಡ್ಬೇಕಂತಿದ್ರಪ್ಪ. ಅಲ್ಲಿ ಫೋಟೋ ಇದೆಯಲ್ಲ, ತಗೊಂಡ ಕೊಡು. ಫೋಟೋ ಅಲ್ಲಪ್ಪ, ನಿಮ್ಮನ್ನ ಹತ್ರದಿಂದಾನೇ ನೋಡ್ಬೇಕಂತ ಇದ್ರಪ್ಪ. ಹತ್ರದಿಂದ ಮಾತಾಡುವಂತ ವಿಷಯ ಏನಪ್ಪ? ನಿಮ್ಮ ಮಗನ ಬಗ್ಗೆ ಒಂದೆರಡು ಒಳ್ಳೆ ಮಾತು. ಬೇಡ ಕಣೋ, ಹೋದ್ ಸರ್ತಿ ಅವ್ರು ನನ್ ಜೊತೆಲಿ ಮಾತಾಡಿದ್ದು ಇನ್ನು ನನ್ ಕಿವಿಯಲ್ಲಿ DTS ಎಫೆಕ್ಟ್ ಜೊತೆಲಿ ಎಕೋ ಆಗ್ತಾ ಇದೆ. ಅವರು ನಿನ್ನ ಬೈತಾರೋ ನನ್ನನ್ನೇ ಬೈತಾರೋ ಅರ್ಥ ಆಗಲ್ಲ ಕಣೋ. ಪುಟ್ಟ ಕೃಷ್ಣ, ನಾನೊಂದ್ ಹೇಳ್ತೀನಿ, ಹಾಗೆ ಮಾಡು. ಈ ಸರ್ತಿ ಅಮ್ಮನ್ ಕರ್ಕೊಂಡು ಹೋಗು. ಏನ್ರಿ ಅಮ್ಮನ್ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದೀರಾ? ನೀವ್ ಹೊರಗಡೆ ಬಾರ, ಹೇಳ್ತೀನಿ. ಏನ್ರಿ? ಏನಿಲ್ಲ ಕಣೆ, ಕಾಲೇಜಲ್ಲಿ ಪ್ರಿನ್ಸಿಪಾಲ್ರು ಪೇರೆಂಟ್ಸ್ ಹತ್ರ ಏನೋ ಮಾತಾಡ್ಬೇಕು. ಇಲ್ಲಿ ನಂಗೆ ಆಫೀಸಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನೀನೇ ಹೋಗ್ಬಿಟ್ ಬಾ. ಯಾವಾಗ್ಲೂ ನೀವೇ ತಾನೇ ಹೋಗ್ತಾ ಇದ್ದಿದ್ದು? ಇಲ್ಲ, ಅದು ಆ ಪ್ರಿನ್ಸಿಪಾಲ್ರು ನಿನಗೂ ಸ್ವಲ್ಪ ಪರಿಚಯ ಆಗ್ಲಿ ಅಂತ ಅಷ್ಟೇ. ಆಯ್ತು ಬಿಡಿ, 5 ನಿಮಿಷದಲ್ಲಿ ರೆಡಿಯಾಗಿ ಬರ್ತೀನಿರೋ. ಸರಿಮಾ. ಅಯ್ಯೋ ಡ್ಯಾಡಿ, ಇಂತ ಒಳ್ಳೆ ಐಡಿಯಾಸ್ ಎಲ್ಲ ಎಲ್ಲಿಂದ ಬರುತ್ತೆ ನಿನ್ಗೆ? ಎಲ್ಲ ನಿನ್ನಿಂದ ಮಗನೇ. ಸೂಪರ್ ಡ್ಯಾಡಿ. ಕಾಲೇಜಲ್ಲಿ ನಮ್ಗೆ ವ್ಯಾಲ್ಯೂನೇ ಇಲ್ಲ ಕಣ. ಅದು ತಮ್ಗೆ, ನಮ್ಗೆಲ್ಲ. ಗೋವಿಂದ ಬರ್ತಾವನು ಏನಾದ್ರೂ ಸಾಧನೆ ಮಾಡುವಂತನೋ. ಏನ್ ಮಾಡೋದು? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಏನ್ರಯ್ಯ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನ್ ಯೋಚನೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದೀವಿ ಸರ್. ಯಾಕೆ ಯೋಚನೆ ಮಾಡ್ತೀರಾ? ನೀವು ಮನಸ್ಸು ಮಾಡಿದ್ರೆ ಬೇಕಾದನ್ನ ಸಾಧಿಸಬಹುದು. ಏನ್ ಬೇಕಾದ್ರೂ ಸಾಧಿಸಬಹುದು ಸರ್. ಸಾಧಿಸಬಹುದು. ಸಾಧ್ಯ ಇಲ್ಲ ಸರ್. ಬೇಕಾದಷ್ಟು ಜನ ಪ್ರೂವ್ ಮಾಡಿದ್ದಾರೆ. ನೀವು ಪ್ರೂವ್ ಮಾಡಿ ಸರ್. ಏನು? ಒಂದ್ ನಿಮಿಷ ಇದನ್ ಮತ್ತೆ ಅಂಟಿಸಿ ಸರ್. ಆರೋಗ್ಯ ಕಡ್ಡಿನೇ ಅಂಟ್ಸಕ್ಕಾಗಲ್ಲ, ಇನ್ನೇನ್ ಪ್ರೂವ್ ಮಾಡ್ತೀರಾ ಸರ್? ಈ ಜನ್ಮದಲ್ಲಿ ನೀವಂತೂ ಉದ್ಧಾರ ಆಗಲ್ಲ. ಅದು ನಮ್ಗೆ ಗೊತ್ತು ಸರ್. ತಾವಿನ್ ಕಳ್ಸ್ಕೊಳ್ಳಿ.
ಥ್ಯಾಂಕ್ಸ್. ವೆಲ್ಕಮ್. ಇವನ್ ಯಾಕೆ ತಾಯಿನ ಕರ್ಕೊಂಬಂದ? ಅಯ್ಯೋ ಏನೋ ಮಾಡೋದು ಅದು ನನಗೂ ಗೊತ್ತಾಗ್ತಾ ಇಲ್ಲ ಕಣ. ಚೆನ್ನಾಗಿದ್ದೀರಾ ಆಂಟಿ? ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದಾರೆ. ಓ ಚೆನ್ನಾಗಿದ್ದಾರೆ. ಎಲ್ಲಿ ನಿಮ್ಮಪ್ಪ ಅಮ್ಮ ಯಾರು ಕಾಣಿಸ್ತಿಲ್ಲ? ಬರ್ತಾರೆ ಓ, ಹೌದಾ? ಒಂದ್ ನಿಮಿಷ ಆಂಟಿ. ಸರಿ. ಯಾಕೋ ಏನು ಸ್ಪೆಷಲ್ ಅಪಿರಿಯನ್ಸ್ ತರ ನಿಮ್ ತಾಯಿನ ಕರ್ಕೊಂಡ್ಬಂದ್ಬಿಟ್ಟಿದ್ಯಾ? ನಿಮ್ ತಾಯಿ ನಮ್ ತಾಯಿ ಹತ್ರ ಹೇಳಿದ್ರೆ ನಂಗೆ ಗತಿ ಏನೋ. ನೀನು ಟೆನ್ಷನ್ ಮಾಡ್ಕೋಬಿಡ್ವ, ನನ್ನ ಹತ್ರ ಒಂದು ಪ್ಲಾನ್ ಇದೆ. ಏನು ಅದು? ಪ್ಲಾನು ಗೀನು ಅಂತಿದ್ದೀರಾ? ಏನಿಲ್ಲಮ್ಮ, ಇನ್ನು ಹೇಳಿಲ್ಲ ಆಂಟಿ. ನಡಿ ನಡಿ ನಡಿ. ನಾವ್ ಮಾತಾಡ್ತಾ ಇದ್ದಿದ್ದು ನಮ್ ಪ್ರಿನ್ಸಿಪಲ್ ಬಗ್ಗೆ. ಹೌದಾ? ನಾನೆಲ್ಲ ಹೇಳ್ತೀನಿ ಬಾ. ಈಗ ಅಪ್ಪನ್ ಕರೆದ್ರೆ ನೀನ್ ಬಂದಿದ್ಯಾ. ನಮ್ ಪ್ರಿನ್ಸಿಪಲ್ ವೆರೈಟಿ ಅಂತ ಇಂಗ್ಲಿಷ್ ಅಲ್ಲಿ ಮಾತಾಡೋದು ಜಾಸ್ತಿ. ನಿನಗೋ ಇಂಗ್ಲಿಷೇ ಬರಲ್ಲ. ಕೃಷ್ಣ ಅವ್ರ ತಾಯಿಗೆ ಇಂಗ್ಲಿಷ್ ಬರಲ್ಲ ಅಂತ ನಾಳೆ ಏನಾದ್ರು ಕಾಲೇಜಲ್ಲಿ ಗೊತ್ತಾಯ್ತು ಅಂದ್ರೆ ತುಂಬಾ ಡಿಗ್ರೇಡ್ ಮಾಡ್ಬಿಡ್ತಾರಮ್ಮ. ಮತ್ತೀಗ ಏನ್ ಮಾಡೋದು? ನಾನ್ ಓದಿಲ್ವಲ್ಲ. ಈಗ ನೀನೇನು ಓದೋದ್ ಬೇಡ, ಅದನ್ನೆಲ್ಲ ನಾನ್ ಮ್ಯಾನೇಜ್ ಮಾಡ್ತೀನಿ. ಹಾಗಾದ್ರೆ ಸರಿ, ನಾನು ಅಲ್ಲೇನ್ ಹೇಳ್ಬೇಕೋ ಅದು ನೀನ್ ಇಲ್ಲೇ ಹೇಳ್ಬಿಡು. ನೀನ್ ನನ್ ನೋಡು, ನಾನ್ ಹಿಂಗಂದ್ರೆ ನೋ ಅನ್ನು, ನಾನ್ ಹಿಂಗಂದ್ರೆ ಓಕೆ ಅನ್ನು, ನಾನ್ ಹಿಂಗಂದ್ರೆ ಆಲ್ ರೈಟ್ ಅನ್ನು. ಗೊತ್ತಾಯ್ತಾ? ಇಷ್ಟೇನೇನೋ ಇಂಗ್ಲಿಷ್ ಅಂದ್ರೆ? ಇವತ್ತಿಗಿಷ್ಟೇ. ನನ್ ಬಂಗಾರ ನೀನು. ಗುಡ್ ಮಾರ್ನಿಂಗ್ ಸರ್. ಸರ್, ಮೈ ಮದರ್ ಸರ್. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ? ಹ್ಮ್. Sir, even she is a graduate, sir. You can speak to her in English. Is it? Good, very good, very good. But unfortunately, your son is not so good. No. Your son is not attending the classes regularly. Even if he attends, I receive a lot of complaints on him. Okay. Okay? What did you say? What did you say? Okay. Okay, what's okay? I'm trying to tell you very seriously. Please try to understand me, madam. Right. Did you say right? No. Will you please say what is okay, what is no, what is all right? I am telling you, this is the last warning. I have never seen a mother like you. Okay. Okay? What's okay? Now I know how children are spoiled by their mothers. Okay. Okay? Is it okay for you? How can this be okay for you? Do you have any brain? Right. Right? Please, somebody help me. What's happening here? Yes. Oh. Right. Oh. If I spend some more time with you, I am sure I will forget everything, whatever I have learned. Please, I am telling you, your son is far better than you. Yes. All right. Right. At least you got it. For a second, please don't talk. Will you please do me a favor? Yes, sir. Will you please take her away and save me? ಓಕೆ ಸರ್. ಆಂಟಿ ತುಂಬಾ ಚೆನ್ನಾಗಿ ಮಾತಾಡಿದ್ರಂತೆ, ನಡೀರಿ. ನಮಸ್ಕಾರ ಸರ್. ಆಯ್ತು ಹೋಗಮ್ಮ. ಬರ್ಲಾ ಸರ್? ಆಯ್ತಾಯ್ತು ಹೋಗಪ್ಪ, ಬಿಟ್ರೆ ಸಾಕಾಗಿದೆ. ಇಡೀ ಕರ್ನಾಟಕದಲ್ಲಿ ತಾಯಿನ ಎಷ್ಟು ಸುಲಭವಾಗಿ ಮೋಸ ಮಾಡೋ ಒಳ್ಳೆ ಮಗನ್ನ ನೀನೊಬ್ಬನೇ ಕಡೆ ನೋಡಿದ್ದೆ. ನೋಡು, ಅವ್ರ ಭಾಷೆ ನನ್ಗೆ ಅರ್ಥ ಆಗ್ಲಿಲ್ಲ, ಆದ್ರೆ ಭಾವ ಅರ್ಥ ಆಯ್ತು. ನೀವ್ ಯಾರು ಚೆನ್ನಾಗಿ ಓದ್ತಾ ಇಲ್ಲ, ಏನೋ ತರ್ಲೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಿದ್ದಾಗಿತ್ತು. ನೀವ್ ತರ್ಲೆ ಮಾಡಿ, ನಾನ್ ಬೇಡ ಅನ್ನಲ್ಲ. ಜೊತೆಗೆ ಚೆನ್ನಾಗಿ ಓದ್ಕೊಳ್ಳಿ. ಮಕ್ಕಳು ಓದಿ ಲಾಯರು, ಡಾಕ್ಟ್ರು, ಇಂಜಿನಿಯರು ಆಗ್ತಾರೆ ಅಂತ ಆಸೆಯಿಂದ ತಂದೆ ತಾಯಿ ಕನಸು ಕಟ್ಕೊಂಡು ಕಾಲೇಜಿಗೆ ಕಳಿಸ್ತಾರೆ. ಕನಸನ್ನ ಚೂರ್ ಮಾಡಬೇಡಿ. ಶ್ರದ್ಧೆಯಿಂದ ಓದಿ, ನಿಮ್ ಜೀವನಕ್ಕೆ ಒಳ್ಳೇದಾಗತ್ತೆ. ನೀವು ಸಂತೋಷವಾಗಿದ್ರೆ ನಾವು ಸಂತೋಷವಾಗಿರ್ತೀವಿ. ನಾಯಿ ಇರುತ್ಕಣ, ಹುಷಾರು. ಸುಮ್ನೆ ರಾವ್. ಅಬ್ಬಾ ಇಲ್ಲ ಅನ್ಸುತ್ತೆ. ರೇ ಸ್ವಾಮಿ, ಯಾರು ಬೇಕಾಗಿತ್ತು? ನೀರ್ ವೇಸ್ಟ್ ಆಗ್ತಿದೆ, ಮೊದಲು ನಿಲ್ಸಿ. ಮಂಗನ್ಗಿರೋ ಬುದ್ಧಿ ಮಾನವನ್ಗಿಲ್ಲ ಅಂತ ಟಿವಿ 9 ಅಲ್ಲಿ ನೋಡಿಲ್ವಾ? ಹೋಗ್ ಓನರ್ನ ಕರೀರಿ. ಅದು ನನಗೂ ಗೊತ್ತಯ್ಯ, ಇಷ್ಟೊಂದೆಲ್ಲ ಬುದ್ಧಿ ಹೇಳ್ತಾ ಇದಿರಲ್ಲ. ನೀವ್ಯಾರು? ನೆರೆ ಪರಿಹಾರಕ್ಕೆ ಫಂಡ್ ಕಲೆಕ್ಟ್ ಮಾಡ್ತಾ ಇದೀವಿ, ಹೋಗ್ ಹೇಳು. ನೋಡಕ್ ಒಳ್ಳೆ ಕಳ್ಳರ ತರ ಇದೀರಾ. ನಿಮ್ ಕೈಗೆ ಫಂಡ್ ಕೊಡ್ಬೇಕಾ? ಕೆಲ್ಸದವನ್ ತರ ಇರ್ಬೇಕು, ಓನರ್ ತರ ನಿಗ್ರಾಡಬಾರ್ದು. ನಿನಗೆ ನಾವು ಕಾಲೇಜ್ ಸ್ಟೂಡೆಂಟ್ಸ್ ಅಂತ ಗೊತ್ತಿಲ್ಲ ಅನ್ಸುತ್ತೆ, ಹೋಗ್ ಹೇಳು. ನಿಮ್ಮನ್ನ ನೋಡಿದ್ರೆ ಹಾಗ ಅನ್ಸಲ್ವಲ್ಲ, ಈ ಕುಳ್ಳನ್ ನೋಡಿದ್ರೇನೆ ಅನುಮಾನ. ನಿಮ್ ಕೈಗೆ ದುಡ್ಡು ಕೊಟ್ರೆ ಒಂದು ಬಾರಲ್ಲಿ ಇರ್ತೀರಾ, ಬಟ್ಟೆ ಏನಾದ್ರೂ ಕೊಟ್ರೆ ಚೋರ್ ಬಜಾರಲ್ಲಿ ಇರ್ತೀರಾ. ಬೆಳಿಗ್ಗೆ ತಲಾಟೆ ಬೇಡ, ಮರ್ಯಾದೆಯಿಂದ ಹೋಗಿ ಓನರ್ನ ಕರಿ. ಇಲ್ಲ ಅಂದ್ರೆ ಏನೋ ಮಾಡ್ತೀರಾ? ಏನ್ ಮಾಡ್ತೀವ? ಮುಂದಿನ ಮನೆಗೆ ಹೋಗ್ತೀವಿ ಅಷ್ಟೇ.
ಚಿಕ್ಕಪ್ಪ ನಂದಿನಿ ಕಣೋ. ನೀವಾ? ಏನಮ್ಮ ಇವ್ರು ಯಾರು ಅಂತ ನಿನ್ ಗೊತ್ತಾ? ಗೊತ್ತು ಚಿಕ್ಕಪ್ಪ, ಅವರು ನನ್ ಕಾಲೇಜ್ ಫ್ರೆಂಡ್ಸ್. ಅದಿರ್ಲಿ, ನೀವ್ಯಾಕೆ ಇಲ್ಲಿ ಬಂದ್ರಿ? ನೆರೆ ಪರಿಹಾರಕ್ಕೆ ಅಂತ ಬಂದಿದ್ದೆ. ಪರವಾಗಿಲ್ಲ, ಒಳ್ಳೆ ಕೆಲ್ಸನೂ ಮಾಡ್ತೀರಾ. ಸ್ಟೂಡೆಂಟ್ಸ್ ಆಗಿ ಇದ್ಕೊಂಡು ಸಂತ್ರಸ್ತರಿಗೆ ಸಹಾಯ ಮಾಡ್ತಾ ಇದ್ದೀರಾ ಅಂದ್ರೆ ಫ್ಯೂಚರ್ ಅಲ್ಲಿ ದೊಡ್ಡ ಥ್ಯಾಂಕ್ ವ್ಯಕ್ತಿಗಳಾಗ್ತೀರಾ. ಯು ಅಂಕಲ್. ಬನ್ನಿ ಒಳಗೆ. ನಂದಿನಿ, ಇದೇನಿದು ಮನೇಲಿರೋ ಬಟ್ಟೆ ಎಲ್ಲ ತಂದು ಹಾಕ್ತಾ ಇದೀಯಾ? ನಾವೆಲ್ಲ ಏನ್ ಹಾಕೊಳ್ಳೋದು? ಮನೇಲಿ ಇನ್ನೂ ಇದೆಯಲ್ಲ ಚಿಕ್ಕಮ್ಮ, ಇರ್ಲಿ ಬಿಡಿ, ಯೂಸ್ ಮಾಡೋಣ ಬಿಡಿ. ಒಳ್ಳೆ ಕೆಲ್ಸಕ್ಕೆ ಕೊಡ್ತಾ ಇದ್ದಾಳೆ, ಸುಮ್ನಿರು. ನಂದಿನಿ, ನಿಂಗೆ ಒಳ್ಳೆ ಹೆಲ್ಪಿಂಗ್ ನೇಚರ್ ಇದೆ. ಥ್ಯಾಂಕ್ ಯು. ಅಂಕಲ್, ನೀವ್ ಯಾವಾಗ್ಲೂ ಬಿಳಿ ಬಟ್ಟೆನೆ ಹಾಕೊಳ್ಳಿ, ಯಾಕಪ್ಪ? ನಿಮ್ ಕಲರ್ಗೆ ಮ್ಯಾಚ್ ಆಗತ್ತೆ. ಆ ಏ ತರ್ಲೆ ತರ್ಲೆ. ಏನ್ ನೋಡ್ತಾ ಇದೀಯಾ? ಕಾಪರ್ ಪ್ಲಸ್ ನೈಟ್ರಿಕ್ ಆಸಿಡ್ ಸೇರ್ಸಿದ್ರೆ ಕಾಪರ್ ನೈಟ್ರೇಟ್ ಆಗುತ್ತೆ ಸರ್. ಇದು ಅದು ಸೇರ್ಸಿದ್ರೆ ಇನ್ನೇನೋ ಆಗುತ್ತೆ ಸರ್. ಲ್ಯಾಬ್ ಅಲ್ಲಿರೋ ಕೆಮಿಕಲ್ಸ್ ಎಲ್ಲ ಸೇರ್ಸಿದ್ರೆ ಗಲ್ಬೇಸ್ಕಿ ಆಗುತ್ತೆ ಸರ್. ನಿಮ್ಗೆ ಗೊತ್ತು ಸರ್, 2012 ಅಲ್ಲಿ ಪ್ರಳಯ ಆಗುತ್ತೆ ಅಂತ ವಿಜ್ಞಾನಿಗಳು ಹೇಳಿದಾರೆ ಸರ್. ಸ್ವಲ್ಪ ನೆಮ್ಮದಿಯಾಗಿರಕ್ ಬಿಡಿ ಸರ್. ನೀವು ನೆಮ್ಮದಿಯಾಗಿರಿ ಸರ್. ಟೋಟಲ್ ಕನ್ಫ್ಯೂಸ್ ಆಗಿ ಸೈಡ್ ಆಗೋಯ್ತು. ನೀನೇನ ಇದನ್ನ ಮಿಕ್ಸ್ ಮಾಡಿದ್ದು? ಅದು ಕರೆಕ್ಟ್ ಆಗೇ ಮಾಡಿದೀಯಲ್ಲಯ್ಯ. ಯಾಕೆ ಟೆನ್ಷನ್ ತಗೋತೀಯ? ಇಷ್ಟು ದಿವ್ಸಕ್ಕೆ ಇವತ್ತೇ ನೀನು ಕರೆಕ್ಟ್ ಆಗಿ ಮಿಕ್ಸ್ ಮಾಡಿರೋದು ನೋಡು. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸರ್. ಕೀಪ್ ಇಟ್ ಅಪ್. ಓಕೆ ಸರ್. ಥ್ಯಾಂಕ್ಸ್ ನಂದಿನಿ. ಯಾಕೆ? ಲೈಫಲ್ಲಿ ಫಸ್ಟ್ ಟೈಮ್ ಲೆಕ್ಚರರ್ ನನ್ನ ಗುಡ್ ಅಂದ್ರು. ತುಂಬಾ ಖುಷಿ ಆಯ್ತು. ಇದಕ್ಕೆಲ್ಲ ನೀನೇ ಕಾರಣ. ನಿಂಗೂ ಟ್ಯಾಲೆಂಟ್ ಇದೆ, ಆದ್ರೆ ಸರಿಯಾಗಿ ಯೂಸ್ ಮಾಡ್ಕೋತಿಲ್ಲ. ನಾನು ಏನ್ ಮಾಡ್ಲಿ ನಂದಿನಿ? ಒಬ್ಬ ವ್ಯಕ್ತಿ ಒಳ್ಳೆಯವನಾಗಿರ್ಬೇಕು ಅಂದ್ರೆ ಅವ್ನ ಸ್ನೇಹಿತರು ಕರೆಕ್ಟ್ ಆಗಿರ್ಬೇಕು. ನನಗೂ ಇದರ ಸ್ನೇಹಿತರು ಅಂತ. ಅಲ್ಲಿ ನೋಡು, ಕೃಷ್ಣ ನಮ್ ಬಗ್ಗೆ ನಂದಿನಿ ಹತ್ರ ಏನೋ ಹೇಳ್ತಾ ಅನ್ಕೊಂಡ್ರು. ಇನ್ನೇನಿರುತ್ತೆ ಹೇಳೋದಿಕ್ಕೆ? ನಾವೆಲ್ಲ ಒಳ್ಳೆ ಸ್ನೇಹಿತರಲ್ವಾ, ಒಳ್ಳೆ ವಿಷಯನೇ ಹೇಳ್ತಿರ್ತಾನೆ. ಒಬ್ಬನಾದ್ರೂ ಕರೆಕ್ಟ್ ಆಗಿದಾನ? ಎಲ್ಲ ಕಚ್ಚಡ ನನ್ ಮಕ್ಕಳು. ಕುಳ್ಳ ಇದಾನಲ್ಲ, ಅವ್ನು ಹುಡುಗಿರು ಹುಚ್ಚು. ಒಂದು ಲೈಟ್ ಕಂಬಕ್ಕೆ ಸೀರೆ ಸುತ್ತಿದ್ರು ಅದನ್ನೇ ನೋಡ್ತಾ ಗರಡ್ ಕಂಬ ತರ ನಿಂತು ಬಿಡ್ತಾನೆ. ಇನ್ನೊಬ್ಬ ಇದಾನಲ್ಲ ಬೇತಾಳ, ಅವ್ರ ಅಪ್ಪ ಅಮ್ಮ ಕೊಡ್ಸಿದ್ ಬುಕ್ಸ್ನೆಲ್ಲ ಆಫ್ ರೇಟಿಗೆ ಮಾರ್ಕೊಂಡು ಮಜಾ ಮಾಡ್ತಿರ್ತಾನೆ. ಕತ್ತನ್ ಕರ್ಕೊಂಡೋಗಿ ಲೈಬ್ರರಿಯಲ್ಲಿ ಕಟ್ಟಾಕಿದ್ರೆ ಅದು ಪುಸ್ತಕ ತಿನ್ನತ್ತೆ ಹೊರತು ಎಲ್ಲಿ ಓದ್ಕೊಳತ್ತೆ. ಇಂತ ನನ್ ಮಕ್ಕಳ ಜೊತೆ ಇದ್ರೆ ಯಾವಂತಾನೆ ಉದ್ಧಾರ ಆಗ್ತಾನೆ. ಕೃಷ್ಣ ಇರ್ರು, ಏನೋ ಇಂಪಾರ್ಟೆಂಟ್ ಮಾತಾಡ್ತಾ ಇದ್ದೀನಿ. ಈ ಬುಕ್ ತಗೋ, ಓದಿದ್ರೆ ಎಲ್ಲ ಅರ್ಥ ಆಗತ್ತೆ. ಇಫ್ ಯು ಡೋಂಟ್ ಮೈಂಡ್, ನಿನ್ನ ಮನೆಗೆ ಡ್ರಾಪ್ ಮಾಡ್ಲಾ? ಆಯ್ತು. ಕಮಾನ್. ಕೂತ್ಕೊಂಡೇ ಬಿಟ್ಲಲ್ಲಪ್ಪ. ಹುಡುಗಿನ್ ಡ್ರಾಪ್ ಮಾಡೋ ಖುಷಿಲಿ ಚಡ್ಡಿ ದೋಸ್ತ್ಗಳನ್ನೇ ಬಿಟ್ಟೋಗ್ಬಿಟ್ನಲ್ಲೋ. ಗಿಳಿಯು ಪಂಜರದೊಳಿಲ್ಲ, ಓ ಕೃಷ್ಣ ಗಿಳಿಯು ಪಂಜರದೊಳಿಲ್ಲ. ಏನ್ ಮಾಡ್ತಿದ್ಯಾ? ಕಾಣಿಸ್ತಾ ಇಲ್ವಾ? ಓದ್ಕೊಂತಾ ಇದೀನಮ್ಮ. ಸರಿಪ್ಪ, ನೀವ್ ಓದ್ಕೊಂಡ್ರೆ ಅದಕ್ಕಿಂತ ಸಂತೋಷ ನಮಗ್ ಬೇರೆ ಏನಿದೆ. ಊಟ ಮಾಡು ತಗೋ. ಊಟ ಮಾಡಿದ್ರೆ ನಿದ್ದೆ ಬರತ್ತಮ್ಮ. ಡಿಸ್ಟರ್ಬ್ ಮಾಡ್ಬೇಡ, ನೀನ್ ಹೋಗು. ಇದೇನೆ ಹಾಗೆ ತರ್ತಾ ಇದ್ಯಾ? ತಿನ್ನೋದಕ್ಕೂ ಕಷ್ಟನ ಅವನ್ಗೆ? ಮೆತ್ತಗ್ ಮಾತಾಡಿ, ಮಗ ಓದ್ತಾ ಇದ್ದಾನೆ. ಯಾರ ಬಗ್ಗೆ ಏನ್ ಮಾತಾಡ್ತಾ ಇದ್ಯಾ? ಆಶ್ಚರ್ಯವಾಗಿದೆಯಲ್ಲ. ನಿಜಾನೇ. ಒಂದ್ ನಿಮಿಷ ಇರು. ಹೌದು ಕಣೆ, ನಿಜವಾಗ್ಲೂ ಓದ್ತಾ ಇದ್ದಾನೆ. ನಾನೇನ್ ಸುಳ್ಳ ಹೇಳ್ದೆ? ಫಸ್ಟ್ ಟೈಮ್ ನನ್ ಕೈಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಸಿಕ್ಕಿದಾಗ ಆದ್ರೂ ಸಂತೋಷ ಆಗ್ತಾ ಇದೆ. ಅಂಕಲ್ ಬನ್ನಿ ಬನ್ನಿ. ಕೃಷ್ಣ ಬರಕ್ ಹೇಳಿದ, ಇದಾನ? ಕೃಷ್ಣ, ನಿಮ್ ಫ್ರೆಂಡ್ಸ್ಗೆಲ್ಲ ಬರೋಕ್ ಹೇಳಿದ್ಯಂತಲ್ಲ, ಬಂದಿದಾರ ನೋಡು. ಇಲ್ಲ ಅಂತ ಹೇಳ್ ಕಳ್ಸಪ್ಪ, ನಾವ್ ಓದ್ಕೋಬೇಕು. ವೇಸ್ಟ್ ಬಾಡಿಗಳು. ನಾ ಬರ್ತೀನಪ್ಪ. ಏಯ್ ಕೂತ್ಕೊಳ್ಳ. ರೀಡಿಂಗ್ ಅನ್ನೋದು ಪುಸ್ತಕದಲ್ಲಿರೋದ್ ತಾನೆ, ಅದ್ ಯಾವಾಗ ಬೇಕಾಗ ಓದ್ಕೋಬಹುದು. ಆದ್ರೆ ಡ್ರಿಂಕಿಂಗ್ ಅನ್ನೋದು ಬಾರಲ್ಲಿದ್ದಾಗ ಮಾತ್ರ ಮಾಡಕ್ಕಾಗೋದು. ಸರಿ ಅಂಕಲ್, ಓದ್ಕೊಳ್ಳಿ, ನೀವು ಡಿಸ್ಟರ್ಬ್ ಮಾಡ್ಬೇಡಿ. ನೀವು ಎಲ್ಲ ಅವನ್ ತರ ಓದ್ಕೊಳ್ರಪ್ಪ. ಟ್ರೈ ಮಾಡ್ತೀವಿ ಅಂಕಲ್. ನಡ್ರು ಬಾರೋ. ಇದು ನಮ್ ಬ್ಲಡ್. ಎಲ್ರು ಇವನ್ ತರ ಎಲ್ಲಿ ಓದ್ಕೊಳಕ್ ಆಗತ್ತೆ?